ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಮಿಷನರ್ ಕಚೇರಿಗೆ ಪ್ರತಾಪ್ ಸಿಂಹ ಅವರು ಆಗಮಿಸಿದ್ದಾರೆ. ಕೆರೆಹಳ್ಳಿ ಜೊತೆಗೆ ಪ್ರತಾಪ್ ಸಿಂಹ ಹಾಗೇನೆ ಹರೀಶ್ ಪೂಂಜಾ ಕೂಡ ಆಗಮಿಸಿದ್ದಾರೆ. ಕಚೇರಿ ಒಳಗೆ ಹೋಗೋದಕ್ಕೆ ಪೊಲೀಸರು ಇವರಿಗೆ ಅವಕಾಶವನ್ನ ನೀಡಲಿಲ್ಲ. ಕಡೆಗೆ ಮೂವರನ್ನು ಕೂಡ ಒಳಗೆ ಬಿಟ್ಟಿದ್ದಾರೆ ಪೊಲೀಸರು. ಹೆಚ್ಚುವರಿ ಪೊಲೀಸ್ ಆಯುಕ್ತ ಸತೀಶ್ಗೆ ಚಂದನ್ ವಿರುದ್ಧ ದೂರನ್ನ ಕೂಡ ಸಲ್ಲಿಸಿದ್ದಾರೆ. ಎಸಿಪಿ ಚಂದನ್ ಕುಮಾರ್ ವಿರುದ್ಧ ಈಗ ಪ್ರತಾಪ್ ಸಿಂಹ ದೂರು ಸಲ್ಲಿಸಿದ್ದಾರೆ. ಪುನೀತ್ ಕೆರೆಹಳ್ಳಿ, ಶಾಸಕ ಹರೀಶ್ ಪೂಂಜಾ ಹಾಗೇನೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಕಮಿಷನರ್ ಕಚೇರಿಗೆ ತೆರಳಿ ಎಸಿಪಿ ಚಂದನ್ ಕುಮಾರ್ ವಿರುದ್ಧ ಈಗ ದೂರನ್ನ ದಾಖಲಿಸಿದ್ದಾರೆ. ಮೊದಲು ಕಚೇರಿ ಒಳಗೆ ಹೋಗೋದಕ್ಕೆ ಅವಕಾಶವನ್ನ ನೀಡಲಿಲ್ಲ ಪೊಲೀಸರು, ತದನಂತರ ಅವಕಾಶವನ್ನ ನೀಡಿದ್ರು. ಸಾರ್ವಜನಿಕರು ಕೂರುವ ಜಾಗದಲ್ಲಿ ಕೂತ್ಕೊಂಡು ಕಂಪ್ಲೇಂಟ್ ಅನ್ನ ಕೊಟ್ಟು ಬಂದಿದ್ದಾರೆ. ಹೆಚ್ಚುವರಿ ಪೊಲೀಸ್ ಆಯುಕ್ತ ಸತೀಶ್ ಅವರಿಗೆ ದೂರನ್ನ ಸಲ್ಲಿಸಿದ್ದಾರೆ ಎಸಿಪಿ ಚಂದನ್ ವಿರುದ್ಧ ಪ್ರತಾಪ್ ಸಿಂಹ. ಪುನೀತ್ ಕೆರೆಹಳ್ಳಿ ಅವರನ್ನ ಸ್ಟೇಷನ್ನಲ್ಲಿ ಬಟ್ಟೆ ಬಿಚ್ಚಿಸಿದ್ರು ಅನ್ನುವಂಥ ವಿಚಾರ ಈಗ ಭಾರಿ ಚರ್ಚೆಗೆ ಕಾರಣ ಆಗಿರುವ ಹಿನ್ನೆಲೆ ಪ್ರತಾಪ್ ಸಿಂಹ ಸ್ಟೇಷನ್ಗೆ ಹೋಗಿದ್ರು. ತದನಂತರ ಹೆಚ್ಚುವರಿ ಪೊಲೀಸ್ ಆಯುಕ್ತರಿಗೆ ದೂರನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಅಜಯ್. ಈಗ ಫೋನ್ ಸಂಪರ್ಕದಲ್ಲಿ ಅಜಯ್, ಆ ದೂರನ್ನ ಕೊಟ್ಟಿರೋದು ಹೆಚ್ಚುವರಿ ಪೊಲೀಸ್ ಆಯುಕ್ತರಿಗೆ. ಈ ವಿಚಾರವಾಗಿ ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ, ಮುಂದೇನಾಗುತ್ತೆ? ಖಂಡಿತವಾಗ್ಲೂ ಶ್ರೀಪಾದ್, ಈಗಾಗಲೇ ಬೆಳಗ್ಗೆ ಬಸವೇಶ್ವರ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಮುಂಭಾಗದಲ್ಲಿ ಒಂದ್ ರೀತಿ ಹೈ ಡ್ರಾಮಾ ಆಯ್ತು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅಲ್ಲಿಗೆ ಬಂದಂತ ಸಂದರ್ಭದಲ್ಲಿ ಪುನೀತ್ ಕೆರೆಹಳ್ಳಿಯನ್ನ ಆ ತಕ್ಷಣವೇ ಅಲ್ಲಿ ಅರೆಸ್ಟ್ ಮಾಡ್ಲಾಗತ್ತೆ. ಆನಂತರ ಬಂಧಿಸಿ ಅಲ್ಲಿ ಅವರನ್ನ ಕರ್ಕೊಂಡು ಹೋಗ್ಲಾಗತ್ತೆ. ಆನಂತರ ಅಲ್ಲಿಗೆ ಬಂದಂತಹ ಶಾಸಕರಾದಂತಹ ಹರೀಶ್ ಪೂಂಜಾ ಜೊತೆಗೆ ಪ್ರತಾಪ್ ಸಿಂಹ ಏನಿದ್ದಾರೆ ಅವರು ಯಾವುದೇ ಕಾರಣಕ್ಕೂ ಕೂಡ ನಾವು ಪುನೀತ್ ಕೆರೆಹಳ್ಳಿ ಇಲ್ಲದೆ ನಾವು ಒಳಗೆ ಹೋಗೋದಿಲ್ಲ ಅಂತ ಹೇಳಿ ಕೂಡ ಪಟ್ಟು ಹಿಡಿತಾರೆ. ಸೊ ಹೀಗಾಗಿ ಅಲ್ಲೇ ನಿಂತ್ಕೊಳ್ತಾರೆ ಠಾಣೆಯ ಮುಂಭಾಗದಲ್ಲಿ. ಆಗ ಮತ್ತೆ ಪುನೀತ್ ಕೆರೆಹಳ್ಳಿ ಅವ್ರನ್ನ ಮತ್ತೆ ಕರ್ಕೊಂಡ್ ಬರ್ತಾರೆ. ಆನಂತರ 1 ಗಂಟೆಗಳ ಕಾಲ ಅಲ್ಲಿ ಒಳಗಡೆ ಹಿರಿಯ ಅಧಿಕಾರಿಗಳ ಜೊತೆ ಅಂದ್ರೆ ಡಿಸಿಪಿ ಜೊತೆ ಚರ್ಚೆಯನ್ನು ಸಹ ಮಾಡಿರುವಂತದ್ದು. ಆನಂತರ ಈಗ ಹಿರಿಯ ಅಧಿಕಾರಿಗಳಿಗೆ ಮತ್ತೆ ಕಮಿಷನರ್ಗೆ ನಾವು ದೂರು ಕೊಡ್ತೀವಿ ಇಲ್ಲಿಂದ ಹೋಗಿ, ಯಾಕಂದ್ರೆ ಚಂದನ್ ಅವ್ರ ಮೇಲೆ ಇಲ್ಲಿ ಆಕ್ಷನ್ ತಗೊಳ್ಳೇಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಬಂದಿರುವಂತದ್ದು. ಯಾಕಂದ್ರೆ ಅವರನ್ನ ನಗ್ನಗೊಳಿಸಿ ಹಲ್ಲೆ ಮಾಡಿದ್ದಾರೆ ಅಂತ ತಪ್ಪು ನಮ್ಮ ಕಾರ್ಯಕರ್ತ ಏನ್ ಮಾಡಿದ್ದ ಅಂತ ಹೇಳಿ ಅಲ್ಲಿ ಪ್ರಶ್ನೆಯನ್ನ ಮಾಡಿದ್ರು. ಸೊ ಹೀಗಾಗಿ ನೆಕ್ಸ್ಟ್ ಈಗ ಕಮಿಷನರ್ ಆಫೀಸ್ಗೂ ಕೂಡ ಹೋಗಿದ್ದಾರೆ. ಅಲ್ಲಿ ನಗರ ಪೊಲೀಸ್ ಆಯುಕ್ತರು ಇಲ್ಲ ಅಂತ ಹೇಳಿ ಅಲ್ಲಿರುವಂತ ಅಡಿಷನಲ್ ಕಮಿಷನರ್ ಏನಿದ್ದಾರೆ ಅವರಿಗೆ ಈಗಾಗಲೇ ಸತೀಶ್ ಅವರು ಕೂಡ ಮನವಿ ಪತ್ರವನ್ನ ಕೊಟ್ಟಿದ್ದಾರೆ. ಅವ್ರ ಮೇಲೆ ಕ್ರಮವನ್ನ ತಗೊಳ್ಬೇಕು ಅಂತ ಹೇಳಿ ಕೂಡ ಈಗಾಗಲೇ ಅಲ್ಲೂ ಕೂಡ ಮನವಿ ಪತ್ರವನ್ನ ಕೊಟ್ಟು ಈಗಾಗಲೇ ವಾಪಸ್ ಆಗ್ತಾ ಇರುವಂತದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮಾಹಿತಿಗೆ ಅಜಯ್. ಕುಸಿತ ಸಂಭವಿಸಿದೆ. ವರುಣಾರ್ಭಟಕ್ಕೆ ಚೂರಲ್ಮಲ ಸ್ಮಶಾನವಾಗಿದೆ. 3 ದಿನಕ್ಕೂ ಮುನ್ನವೇ ದುರಂತದ ಸುಳಿವು ಎಸ್ಟೇಟ್ನಲ್ಲಿ ಕೆಲಸ ಮಾಡೋರಿಗೆ ಸಿಕ್ಕಿತ್ತು. 3 ದಿನದ ಹಿಂದೆನೇ ಜಿಲ್ಲಾಡಳಿತ ಮಾಹಿತಿಯನ್ನು ನೀಡಿತ್ತು ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಚೂರಲ್ಮಲ ನಿವಾಸಿಗಳು ಹೇಳಿಕೆಯನ್ನು ನೀಡಿದ್ದಾರೆ. ಒಂದು 6ವರೆಗೆ ಇಲ್ಲಿ ಮೂವ್ಮೆಂಟ್ ಎಲ್ಲ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಮೂವ್ಮೆಂಟ್ ಎಲ್ಲ ನೋಡಿದಾಗ ನಾನು ಒಂದು ಸಾಮಾಜಿಕ ಜೀವನದಲ್ಲಿ ನನಗೆ ಏನೋ ಒಂದು ದುರಂತ ಆಯ್ತಂತ ಭಯ ಆಯಿತು. ಆಮೇಲೆ ಹೋಟೆಲ್ಗೆ ಹೋದಾಗ ಅವನು ಹೇಳಿದ್ರು ಈ ಥರ ಒಂದು ರಾತ್ರಿ 2 ಗಂಟೆಯಿಂದ 6 ಗಂಟೆ ಮಧ್ಯದಲ್ಲಿ ಅಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿದೆ, ಮತ್ತು ಒಂದು 2-3 ಊರೇ ಅದರಲ್ಲಿ ಸರ್ವನಾಶ ಆಗಿದೆ. ಮತ್ತು 2018ರ ದುರಂತ ಸ್ಥಳದಲ್ಲಿ ಮತ್ತೊಂದು ಅತಿ ಭೀಕರ ಭೂಕುಸಿತ ಸಂಭವಿಸಿದೆ. ಮುಂಡಕೈ ಬಳಿ ಭೂಕುಸಿತಕ್ಕೆ 2018ರಲ್ಲಿ 18 ಬಲಿಯಾಗಿತ್ತು. ಆಗ 14 ಜನರ ಮೃತದೇಹ ಪತ್ತೆಯಾಗಿದೆ. ಇದೀಗ ಅದೇ ಸ್ಥಳದಲ್ಲಿ ಮತ್ತೊಂದು ದುರಂತ ಸಂಭವಿಸಿ 100ಕ್ಕೂ ಹೆಚ್ಚು ಜನರು ಮೃತಪಟ್ಟಿದ್ದಾರೆ. ಸ್ಥಳದಲ್ಲಿ ದುರಂತ ನೆನಪಿಸುವ ಕುರುಹುಗಳು ಪತ್ತೆಯಾಗಿದ್ದಾವೆ. ಕೇರಳದ ವಯನಾಡಿನಲ್ಲಿ ಗುಡ್ಡ ಕುಸಿದು ದುರಂತ ಸಂಭವಿಸಿದೆ. ಮೊದಲೇ ಗುಡ್ಡ ಕುಸಿತದ ಮಾಹಿತಿಯನ್ನ ಜಿಲ್ಲಾಡಳಿತ ನೀಡಲಾಗಿತ್ತು. 3 ದಿನದ ಹಿಂದೆಯೇ ಜಿಲ್ಲಾಡಳಿತ ಸೂಚನೆ ನೀಡಿದೆ. ಜನರು ಪಾಡಿ ಅನ್ನೋ ಶಾಲೆಯಲ್ಲಿ ರಕ್ಷಣೆ ಪಡೆದಿದ್ರು. ಇದೀಗ ನಿರಾಶ್ರಿತರ ಇಡೀ ಶಿಬಿರವೇ ಕಣ್ಮರೆಯಾಗಿದೆ. 6 ಕಲ್ಪಟ್ಟಿಗೆ ಮೊನ್ನೆ ರಾತ್ರಿ ಬಂದ್ಬಿಟ್ಟೆ. ನಾನು ಬೆಳಿಗ್ಗೆ ಬೇಗ ಎದ್ದೇಳುವವನು. ನಾನು 4:30 5 o'clockಗೆ ಟೀ ಕುಡಿಯೋಕ್ಕೆ ಬಂದೆ. ಒಂದು 6ವರೆಗೆ ಇಲ್ಲಿ ಮೂವ್ಮೆಂಟ್ ಎಲ್ಲ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಮೂವ್ಮೆಂಟ್ ಎಲ್ಲ ನೋಡಿದಾಗ ನಾನು ಒಂದು ಸಾಮಾಜಿಕ ಜೀವನದಲ್ಲಿ ನನಗೆ
ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದ ಬಳಿ ಶಿರೂರು ಗುಡ್ಡ ಕುಸಿತದ ಹಿನ್ನೆಲೆಯಲ್ಲಿ ಕೇರಳದ ತ್ರಿಶೂರಿನ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಅಧಿಕಾರಿಗಳ ತಂಡ ಸತೀಶ್ ಸೈಲ್ ಅವರೊಂದಿಗೆ ಸ್ಥಳ ಪರಿಶೀಲನೆ ನಡೆಸಿದೆ. ಕೇರಳದ ಕೃಷಿ ಇಲಾಖೆಯಲ್ಲಿರೋ ಯಂತ್ರ ಬಾರ್ಜ್ ಮೌಂಟಿನ್ ಅನ್ನುವಂಥದ್ದು, ಬಾರ್ಜ್ ಮೌಂಟಿನ್ ಪೋಕ್ಲಿನ್ ಅಂತ, ಅದರ ಮೂಲಕ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಗಂಗಾವಳಿ ನದಿಯಲ್ಲಿ ನಾಪತ್ತೆಯಾಗಿರುವವರಿಗಾಗಿ ಇನ್ನೂ ಕೂಡ ಶೋಧ ಕಾರ್ಯ ಮುಂದುವರೆದಿದೆ. ಹಾಸನದಲ್ಲಿ ಭಾರೀ ಮಳೆ ಮುಂದುವರೆದಿದೆ. ಶಿರಾಡಿಘಾಟ್ ದೊಡ್ಡ ತಪ್ಪಲು ಬಳಿ ಗುಡ್ಡ ಕುಸಿತದ ಹಿನ್ನೆಲೆ ಶಿರಾಡಿಘಾಟ್ ಸಂಚಾರ ಬಂದಾಗಿದೆ. ಕಳೆದ ಒಂದು ದಿನದಿಂದ ಕಿಲೋಮೀಟರ್ ಗಟ್ಟಲೆ ನೂರಾರು ಸರಕು ಲಾರಿಗಳು ನಿಂತಲ್ಲೇ ನಿಂತಿವೆ. ಹಾಸನ ಹೊರವಲಯದ ದೇವರಾಯಪಟ್ಟಣದ ಬಳಿ ಬೆಂಗಳೂರು ಕಡೆಯಿಂದ ಬಂದು ಲಾರಿಗಳು ಸಾಲುಗಟ್ಟಿ ನಿಂತಿವೆ. ಲಾರಿ ಚಾಲಕರು ಮೂಲಭೂತ ಸೌಕರ್ಯ ಇಲ್ಲದೆ ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಹಾಸನ ಶಿರಾಡಿ ಘಾಟ್ ರಾಷ್ಟ್ರೀಯ ಹೆದ್ದಾರಿ 75ರ ಬಳಿ ಗುಡ್ಡ ಕುಸಿತ ಸಂಭವಿಸಿತ್ತು. ನಿನ್ನೆಯಿಂದ ನಿರಂತರ ಕಾರ್ಯಾಚರಣೆ ಮಾಡಿ ಮಣ್ಣು ತೆರವುಗೊಳಿಸಲಾಗಿದೆ. ಇವತ್ತು ವಾಹನ ಸಂಚಾರಕ್ಕೆ ಹೈವೇ ಸಿಬ್ಬಂದಿ ಅನುವು ಮಾಡಿಕೊಟ್ಟಿದ್ದಾರೆ. 2 ಲಾರಿ, 1 ಕಾರಿನ ಮೇಲೆ ನಿನ್ನೆ ಗುಡ್ಡ ಕುಸ್ಕೊಂಡು ಬಿದ್ದಿತ್ತು. ಇದೀಗ ಶಿರಾಡಿ ಘಾಟ್ ರಸ್ತೆ ಮೇಲೆ ಕುಸಿದಿದ್ದಂತಹ ಎಲ್ಲ ಮಣ್ಣನ್ನ ತೆರವುಗೊಳಿಸಲಾಗಿದೆ. ಘಟಪ್ರಭಾ ನದಿ ಪ್ರವಾಹಕ್ಕೆ ಮಳಲಿ ಗ್ರಾಮಸ್ಥರು ಗೋಳಾಡ್ತಾ ಇದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಮಳಲಿ ಗ್ರಾಮದಲ್ಲಿ ಮನೆಗಳು ಜಲಾವೃತವಾಗಿದೆ. ಕರೆಮ್ಮದೇವಿ ದೇವಸ್ಥಾನ, ಹನುಮಾನ್ ದೇವಸ್ಥಾನ ಜಲಾವೃತಗೊಂಡಿದೆ. ಊರು ಜಲಾವೃತ ಅಷ್ಟೇ ಅಲ್ಲದೆ ಗ್ರಾಮಕ್ಕೆ ಘಟಪ್ರಭಾ ನದಿ ಸರ್ಪಗಾವಲು ಹಾಕಿದೆ. ಊರಿನ ಸಾವಿರಾರು ಎಕರೆ ಕಬ್ಬು ಬೆಳೆ ಜಲಾವೃತಗೊಂಡಿದೆ. ಮನೆ ಹಾಗೂ ಬೆಳೆಗಳಲ್ಲಿ ನೀರಲ್ಲಿ ನಿಂತು ಹಾನಿಯಾಗಿದೆ. ಎರಡೆರಡು ಹಾನಿಯಿಂದ ಗ್ರಾಮಸ್ಥರು ಕಂಗಾಲಾಗಿದ್ದಾರೆ. ಪಶ್ಚಿಮ ಘಟ್ಟಗಳಲ್ಲಿ ಸುರಿತಾ ಇರೋ ಸತತ ಮಳೆಯಿಂದಾಗಿ ಕೃಷ್ಣಾ ನದಿಗೆ ಒಳಹರಿವು ಹೆಚ್ಚಳ ಆಗಿದೆ. ವಿಜಯಪುರ ಜಿಲ್ಲೆಯ ನಿಡಗುಂದೆ ತಾಲೂಕಿನ ಅರಳದಿನ್ನಿ, ಯಲಗೂರು, ಮಸೂತಿ ಭಾಗದ ಜಮೀನಿಗೆ ನೀರು ನುಗ್ಗಿಬಿಟ್ಟಿದೆ. ನೀರು ನುಗ್ಗಿದ ಪರಿಣಾಮ ಕಬ್ಬು, ಮೆಕ್ಕೆಜೋಳ, ತೊಗರಿ ಬೆಳೆ ಸಂಪೂರ್ಣ ನಾಶ ಆಗಿದೆ. ನೂರಾರು ಎಕರೆ ಬೆಳೆ ಸಂಪೂರ್ಣ ಹಾನಿಯಾಗಿದ್ದು ರೈತರು ಪರಿಹಾರ ಕೊಡಿ ಅಂತ ಆಗ್ರಹಿಸಿದ್ದಾರೆ. ಮಲೆನಾಡಿನಲ್ಲಿ ವರುಣ ಕೊಂಚ ತಗ್ಗಿದ್ದರೂ ನದಿಗಳ ಹರಿವು ತಗ್ಗಿಲ್ಲ. ಚಿಕ್ಕಮಗಳೂರು ಜಿಲ್ಲೆಯ ಕಳಸ ಹೊರನಾಡು ಸಂಪರ್ಕ ಕಡಿತಗೊಂಡಿದೆ. ಭದ್ರಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಭದ್ರಾ ನದಿ ಹೆಬ್ಬಾಳೆ ಸೇತುವೆ ಮೇಲೆ 3 ಅಡಿ ಹರಿತಾ ಇದೆ. ಭದ್ರೆಯ ಹರಿವು ಹಿನ್ನೆಲೆ ಬ್ಯಾರಿಕೇಡ್ ಹಾಕಿ ಸ್ಥಳದಲ್ಲಿ ಪೊಲೀಸರು ನಿಯೋಜನೆಯನ್ನ ಕೂಡ ಮಾಡಲಾಗಿದೆ. ಇನ್ನು ಮಲೆನಾಡು ಶಿವಮೊಗ್ಗದಲ್ಲೂ ಕೂಡ ಮಳೆಯ ಅಬ್ಬರ ಮುಂದುವರೆದಿದೆ. ಭಾರೀ ಮಳೆಗೆ ಹೊಸನಗರ ತಾಲೂಕಿನ ಕುಂದಗಲು ಭಾಗದಲ್ಲಿ ಭಾರೀ ಪ್ರಮಾಣದ ಭೂಕುಸಿತ ಉಂಟಾಗಿದೆ. ಸಂಪೂರ್ಣ ಭೂಕುಸಿತಗೊಂಡ್ರೆ ಸಂಚಾರ ಕಡಿತಗೊಳ್ಳುತ್ತೆ ಅಂತ ಸ್ಥಳೀಯರು ಆತಂಕದಲ್ಲಿದ್ದಾರೆ. ಜಿಲ್ಲಾಡಳಿತ ಕೂಡಲೇ ಸ್ಪಂದಿಸಬೇಕು ಅಂತ ಜನ ಆಗ್ರಹಿಸಿದ್ದಾರೆ. ಕಾವೇರಿ ನದಿಯಲ್ಲಿ ಪ್ರವಾಹದ